ಒಂದು ಪಾತರಗಿತ್ತಿ ಅಂತಿರ್ತದ, ಹಿಂಗ ಬರ್ತದ ಹೂವಿನ ಮ್ಯಾಲ ಬಂದು ಹೂವಿನ ಮ್ಯಾಲೆ ಕುಂತಿರ್ತದ, ಹೂವಿನ ಒಳಗ ಹೋಗ್ತದ. ಆದ್ರೆ ಹೂವಿಗೆ ಎಷ್ಟು ಪೆಟ್ಟು ಕೊಡೋದಿಲ್ಲ. ಅದಕ್ಕೆ ಹೂ ಏನ್ ಮಾಡ್ತದ, ಎಷ್ಟು ಚಲೋ ಅದೆಯಾ ಅಂತ ತಿಳ್ಕೊಂಡು ಅದ್ರ ಮೈಗೆಲ್ಲ ಅದು ಸುಗಂಧದ ಧೂಳ ಹಚ್ಚಿರ್ತದ. ಅದು ಪಾತರಗಿತ್ತಿ ಹಂಗ ಅದರ ಮೇಲೆ ಕೂತು ಅಂದ್ರೆ ಆ ಹೂವಿಗೆ ಅಷ್ಟ ಆನಂದ ಆಗ್ತದ. ಕೂಡು ಕೂಡು, ನಿನ್ನ ಬಣ್ಣ ನನ್ನ ಬಣ್ಣ ಎಲ್ಲ ಮಜಾದಾಗದ, ನಾನಿರೋದೇ ನೀನು ಬರಮಾಡಿಕೊಳ್ಳೋದಕ್ಕೆ ಅಂತಂತದ. ಹಾರಿ ಹೋಗುವಾಗ ಹೂವಿಗೆ ಧನ್ಯವಾದ ಹೇಳಿ ಅದು ಹೋಗ್ತದೆ, ನನ್ನನ್ನ ಚೆನ್ನಾಗಿ ಬಳಸಿದಿ ಅಂತ ಇದು ಹೇಳಿ ಕಳಿಸಿಕೊಡ್ತದೆ. ಹಂಗ ಜಗತ್ತಿನಾಗ ನಾವಿರೋದು ಚಂದಾಗಿರೋದು ಅದು ವಸ್ತುವನ್ನ ಕೆಡಿಸಬಾರದು. ಇಲ್ಲಿಗೆ ಪತಂಜಲ ಕೊನೆ ಮಾತನ್ನ ಹೇಳಿದ. ತಾವೆಲ್ಲ ಅಷ್ಟು ವರ್ಷಗಳಿಂದ ಬೆಳಿಗ್ಗೆ ನಶಿಕನಾಗ ಬಂದು ಕೇಳಿದ್ರೆಲ್ಲ ಅದು ಬಹಳ ದೊಡ್ಡ, ಹೌದಲ್ಲ? ಅಷ್ಟು ಬೇಗ ಹೇಳಬೇಕು, ಮಾಡಬೇಕು. ನೀವೇನು ಸಣ್ಣವ್ರೇನು, ಬಹಳ ದೊಡ್ಡ. ಎಲ್ಲ ಅರಿತುಕೊಂಡವರು, ವಿದ್ಯಾವಂತರು, ಸುಶಿಕ್ಷಿತರು, ಲಕ್ಷಾಧೀಶರು, ಕೋಟ್ಯಾಧೀಶರು ಎಲ್ಲ ಅದಿರಿ. ಆದ್ರೆ ಏನ್ ಮಾಡೋದು, ಕೊನೆಗೊಮ್ಮೆ ಶೂನ್ಯಾಧೀಶರು. ಏನ್ ಮಾಡೋದು? ಜಗತ್ತಿನಾಗ ಏನದ? ಈಗ ನಾವು ಇಲ್ಲೆಲ್ಲ ಇದನ್ನ ನೋಡಿ ಮಾಡಿ ಸಂತೋಷ ಆಗ್ತದೆ. ಸುಮ್ನೆ ಒಂದ್ 4 ದಿವಸ ಇರೋದು, ಮತ್ ದೂರ ಹೋಗೋದು, ಮತ್ ಬರೋದು, ಹೋಗೋದು. ಜೀವನ ಅಷ್ಟೇ, ಖಾಯಂ ಅಂತ ಏನಿರುವುದಿಲ್ಲ ಅಂತ ತಿಳಿದ್ರೆ ಮಜಾದಾಗಿರ್ತದೆ. ಹಂಗ ತಾವೆಲ್ಲ ಇಷ್ಟು ವರ್ಷಗಳ ಕಾಲ ಬಂದ್ರೆ ನಶಿಕ್ನಲ್ಲಿ ಬಹಳ ಸಂತೋಷ ಪಟ್ರೆ. ಯಾವುದೋ ಮನುಷ್ಯನಾಗ ಇದ್ಯಾವುದೋ ಜಾತಿ ಇಲ್ಲ, ಮತ ಇಲ್ಲ, ಯಾವ ಧರ್ಮ ಇಲ್ಲ. ಧರ್ಮಗಳು ಎಷ್ಟು ಬಡದಾಡ್ತಾವ ನೋಡಿರಲ್ಲ ಜಗತ್ತಿನಾಗ. ಬಡದಾಡೋದೆಲ್ಲ ಧರ್ಮ ಅಂತಾರೆ ಹೇಳಿ. ಧರ್ಮ ಕೈಯೊಳಗೆ ಶಸ್ತ್ರ ಹಿಡಿಸ್ತದೆ. ಧರ್ಮ ಅಂದ್ರೆ ಶಸ್ತ್ರ ಬಿಡಿಸಿ ಹೂ ಹಿಡಿಸೋದು ಧರ್ಮ. ಹೂ ಹಿಡಿಸೋದು ಧರ್ಮ. ನಮ್ಮ ಎಲ್ಲ ಹೆಂಗೂ ಆಗ್ಯಾವ. ಅವೆಲ್ಲ ಹೋಗಬೇಕಾದ್ರೆ ಪತಂಜಲ ಇಂದ ಜಗತ್ತಿನಾದ್ಯಂತ ತಾವು ಹೋಗಿ ಪತಂಜಲರ ಸ್ವಲ್ಪ ಮಾತುಗಳರೇ ಎಲ್ಲರೇ ಕೇಳಿ ಬರ್ತಾವ. ಒಬ್ಬ್ಯಾವರೇ ಎಲ್ಲರೇ ಜಪಾನ್ದಾಗ ಹೋಗ್ರಿ, ಒಬ್ಬ್ಯಾವರೇ ಆಸನ ಹಾಕ್ತಾನೆ ಇರ್ತಾನ. ಅಮೇರಿಕಕ್ಕೆ ಹೋದ್ರೆ ಒಬ್ಬ್ಯಾವರೇ ಪ್ರಾಣಾಯಾಮ ಮಾಡ್ಕೋತ ಇರ್ತಾನ. ಎಷ್ಟು ಪ್ರಭಾವ ಬೀರ್ಯಾನ ಪತಂಜಲ. ನಮ್ಮ ದೇಶದಾಗ ಹೆಣ್ಮಕ್ಳೇನೋ ಗಂಡು ಮಕ್ಳೇನೋ ಸಣ್ಣವ್ರೇನೋ ದೊಡ್ಡವ್ರೇನೋ 4 ಆಸನ ಹಾಕೇ ಇರ್ತಾರ. ಎಷ್ಟು ಮಜಾ ಇಲ್ಲ. ಆರೋಗ್ಯಕ್ಕಾಗಿ ಹಾಕೋಲ್ರಿ ಯಾಕೆ, ಆದ್ರೆ ಮನಸ್ಸನ್ನ ಎತ್ತರಿಸುವಂತ ಸಂಗತಿಗಳು ಅದರಲ್ಲಿದ. ಅದನ್ನು ನಾವು ಬಳಸಿಕೊಳ್ಳೋದು. ಇಷ್ಟು ಪ್ರಭಾವ ಬೀರಿದಂತ ಇನ್ನೊಂದು ಶಾಸ್ತ್ರ ಜಗತ್ತಿನಲ್ಲಿ ಈ ಕ್ಷಣ ಈಗ ಅಷ್ಟು ಪ್ರಭಾವ ಬೀರಿದೆ, ಅದು ಪತಂಜಲ. ಪತಂಜಲ ಎಲ್ಲಿಯೂ ನನ್ನ ಮತ ಇಂಥದು, ನನ್ನ ಧರ್ಮ ಇಂಥದು ಅಂತ ಎಲ್ಲೂ ಹೇಳಿಲ್ಲ. ನೀವ ಬರ್ರಿ 5 ಫೂಟ್ದವ್ರು ಅಷ್ಟ ಬರ್ರಿ, 6 ಫೂಟ್ದವ್ರು ಬರಬೇಡ್ರಿ ಹಿಂಗಂದಿಲ್ಲ. ನೀವು ಹೆಣ್ಮಕ್ಳು ಬರಬೇಡ್ರಿ ಅಥವಾ ಗಂಡ್ಮಕ್ಳು ಬರಬೇಡ್ರಿ, ಹಿಂಗೇನು. ನೀವು ಯಾರಂತ ಅವನಿಗೆ ಗೊತ್ತಿಲ್ಲ, ಎಲ್ಲರೂ ಯೋಗಿಗಳೇ ಅಂದ. ಯೋಗಿ, ನೀವೆಲ್ಲ ಯೋಗಿ ಆಗಬೇಕು ಅಂದ. ಯೋಗಿ ಆಗಬೇಕು ಮನುಷ್ಯ, ಏನೂ ಆಗಬಾರದು, ಯೋಗಿ ಆಗಬೇಕು. ಮತ್ತು ಯೋಗಿ ಅಂದ ಕೂಡ್ಲೆ ಏನ್ರೆ ಮನೆ ಬಿಟ್ಟು ಕೀಲಿ ಹಾಕಿ ಇಲ್ಲದೇ ಇದ್ರೆ ಮನೆ ತೆರೆದು ಬೇಕಾದವ್ರು ತಗೊಂಡು ಹೋಗ್ರಿ ಅಂತ. ಇರೋ ಜೀವನವೇ ಯೋಗಿಯ ಜೀವನ ಆಗಿರಬೇಕು. ಏನದ ಇರೋ ತಕ ಬಳಸಿಕೊಳ್ಳೋದಕ್ಕೆ ಅಷ್ಟೇ. ಮನ್ಯಾಗ ಸಂಪತ್ತು ಬಳಸಿಕೊಳ್ಳೋದಕ್ಕೆ. ಮನ್ಯಾಗ ನೀವೆಲ್ಲ ಚೆನ್ನಾಗಿ ಗಳಿಸಿ ಒಂದಿಷ್ಟು 4 ತುತ್ತು ಅನ್ನ ತಯಾರ ಮಾಡ್ಕೊಂಡಿರ್ತಿರಲ್ಲ, ಎದಕ್ಕೆ? ಯಾರೇ ಒಬ್ಬರು ಬಂದಾಗ 1 ತುತ್ತು ಕೊಡಾಕಷ್ಟೆ ಮಾಡೋದು. ಅದಕ್ಕೆ ಯಾರಿಗ್ ಗೊತ್ತಿಲ್ಲ ಏನು, ಹಿಂಗ ತಗೊಂಡು ಯಾರೇ ಹೋಗ್ಯಾರೇನು, ಒಂದು ದುಡ್ಡರೇ ತಗೊಂಡು ಹೋಗ್ಯಾರೇನು ಈ ಜಗತ್ತಿನ. ಎಲ್ಲರಿಗೂ ಗೊತ್ತದ, ಇದೇನು ಹೊಸದಲ್ಲ ಶಾಸ್ತ್ರ. ಎಲ್ಲರಿಗೂ ಗೊತ್ತದ. ಕೈ ಖಾಲೆಯಿಂದ ಹೋಗ್ತಾರೆ. ಎಲ್ಲ ನಾವು ಕಳ್ಸಕ್ ಹೋಗಿರ್ತೇವೆ,
ಹೋಗುದಲ್ಲ, ಎಲ್ಲರೂ ನೀವು ಹೋದವ್ರು ಅದಿರಿ. ಕೆಲವ್ರು ಅಳ್ಕೋತ ಹೊಂಟಿರ್ತಾರೆ, ಕೆಲವರು ಹಂಗ ವಾದ ಅಂತಾರೆ, ಇನ್ನು ಕೆಲವ್ರು ಎಲ್ಲ ಇಲ್ಲೇ ಬಿಟ್ಟ ನಡೆದ ಅಂತ. ಕೊನೆಗೊಬ್ಬ ಬರ್ತಾನೆ, ನಮ್ದು ಹಂಗನೋ ಅಂತ. ಕಲಿಯೋಂಗದ ಇದೆ. ಅದನ್ನ ಅರ್ಥ ನಮ್ಗೆ ಎಲ್ಲರಿಗೂ ಗೊತ್ತಾದ ಅದೇನು, ಯಾರ ಜ್ಞಾನ ಕೊಡ್ಬೇಕಾಗಿಲ್ಲ, ಏನ್ ಮಾಡ್ಬೇಕಾಗಿಲ್ಲ. ಅವು ಯಾವಾಗ ನೆನಪಾಗ್ಬೇಕು ಅವಾಗ ನೆನಪಾಗುದಲ್ಲ ಅಷ್ಟೇ. ಬಡದಾಡಗ ನೆನಪಾಗಿದ್ರೆ ಎಷ್ಟು ಆರಾಮ ಇರ್ತದೆ. ಹಂಗ ಆಗುದಿಲ್ಲ. ಕೇಸ್ 20 ವರ್ಷ ನಡೆದ ಬಳಿಕ ಗೊತ್ತಾಗ್ತದೆ ಹಿಂಗ್ ಮಾಡಬಾರ್ದಾಗಿತ್ತು ಅಂತ. ಏನ್ ಮಾಡಕ್ಕಾಗ್ತದೆ? ಸೇದ್ದ ಅವ್ರು ಹೇಳಿದ್ರು ಡಾಕ್ಟರ್ ಕ್ಯಾನ್ಸರ್ ಆಯ್ತು ಅಂತ. ಅವಾಗ ಗೊತ್ತಾಯ್ತು ಇದು ಆಗಬಾರ್ದಾಗಿತ್ತು, ಮುಗಿದು ಹೋಗ್ಯದ ಅದ್ರಾಗೆ. ಹಂಗ ಅಧ್ಯಾತ್ಮ ಅನ್ನೋದು ಜೀವನಕ್ಕೆ ವಿರೋಧ ಅಲ್ಲ, ಯೋಗ ಜೀವನಕ್ಕೆ ವಿರೋಧ ಅಲ್ಲ, ಜೀವನವನ್ನ ಸುಂದರ ಮಾಡು. 2 ಉದ್ದೇಶ ಹೇಳಿಲ್ಲ ಯೋಗದ್ದು. ಒಂದು ಜಗತ್ತಿನಲ್ಲಿ ಸಂತೋಷ ಪಡೋದು, ಆ ಬಳಿಕ ಆಧ್ಯಾತ್ಮಿಕ ಪಾರಮಾರ್ಥಿಕ ಕ್ಷೇತ್ರದಲ್ಲಿ ಜ್ಞಾನಿಯಾಗೋದು. 2 ನಮ್ಮಷ್ಟಕ್ಕನಾ ಅಂದ್ರೆ ಆತ್ಮ ಅದು ತನ್ನಷ್ಟಕ್ಕೆ ತಾನು ಹೊಳಿತಾ ಇರಬೇಕು, ಇನ್ ಇಟ್ಸ್ ಓನ್ ಗ್ಲೋರಿ. ಹಂಗಾಗೋದು ಅದು ಉದ್ದೇಶ. ಆದ್ದರಿಂದ ಯೋಗ ಮಾಡೋದು ಅಂದ ಕೂಡಲೇ ಮತ್ತೆ ಏನ್ರ ಮಾಡ್ಕೋತ ಹೊಂಟಿರಿ. ಹಾದಿಯಾಗ ಶೀರ್ಷಾಸನ ಹಾಕೋದು, ಗಾಂಧಿ ಚೌಕಿನಲ್ಲಿ ಯೋಗ ನಿದ್ರಾ ಮಾಡೋದು, ಅದ ಹಂಗ ಚೆನ್ನಾಗಿರೋದು. ಯುಕ್ತಾಹಾರ ವಿಹಾರಸ್, ಯುಕ್ತ ಚೇಷ್ಟಸ್ಯ ಕರ್ಮಸ್, ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಯೋಗ ನಮಗೆ ಸಂತೋಷ ಕೊಡಬೇಕಾಗಿತ್ತು ಅಂದ್ರೆ 4 ಮಾತ ವ್ಯಾಸ ಹೇಳ್ತಾನ. 4 ಮಾತು ಇವ 4 ಅಧ್ಯಾಯ ಮಾಡಿದ. 4 ಯುಕ್ತಾಹಾರ, ಎಷ್ಟು ತಗೋಬೇಕು ಅಷ್ಟೇ ಉಂಡ್ರಿ. ಯಾವ ವ್ಯಾಸ ಹೆಚ್ಚು ತಗೋಬಾರ್ದು, ಕಡಿಮೆ ತಗೋಬಾರ್ದು, ನಡುವೆ. ವಿಹಾರ, ಬಹಳ ಆನಂದವಾಗಿರ್ರಿ, ಕೆಲಸ ಮಾಡ್ಬೇಕು, ಚಲೋ ಕೆಲಸ ಮಾಡ್ಬೇಕು, ಬರೀ ಅದಕ್ಕೆ ಬೆನ್ನತ್ತಬಾರ್ದು. ಸ್ವಲ್ಪ ಮನರಂಜನೆ ಇರಬೇಕು, ಎಷ್ಟ ಅಷ್ಟೇ. ಮಧ್ಯ ಯುಕ್ತ, ಎಷ್ಟ ಅಷ್ಟೇ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ. ಮಲಗಬೇಕು, ಎಷ್ಟು ಮಲಗಬೇಕು ಅಷ್ಟೇ ಮಲಗಬೇಕು. ತೀರಾ ಮಲಗಂತ ಹೇಳ್ಯಾರ ತಿಳ್ಕೊಂಡು 24 ತಾಸು ಮಲಗಿದ್ರೆ ಹೆಂಗ? ಮಲಗೋದು ಚಲೋ ಅಲ್ಲ ಅಂತ ಹೇಳ್ಯಾರ 24 ತಾಸು ಎಚ್ಚರಕ್ ಕುಂತ. ಹಂಗೂ ಅಲ್ಲ, ಎಷ್ಟು ಬೇಕಷ್ಟು. ಹಿಂಗಾಯ್ತು ಅಂದ್ರೆ ಯೋಗೋ ಭವತಿ ದುಃಖ. ಅವಾಗ ಯೋಗ ಸುಖಕ್ಕೆ ಕಾರಣವಾಗ್ತದೆ. ಇಂಥ ಮಾತುಗಳನ್ನ ಭಾರತೀಯರು ಯೋಗವನ್ನು ಕುರಿತು ಬಹಳಷ್ಟು ಹೇಳಿದ್ದಾರೆ. ನಿಮಗ್ ಗೊತ್ತಿರ್ಲಿಕ್ಕಿಲ್ಲ, ಯೋಗ ಸುಮಾರು 20-25 ಉಪನಿಷತ್ತುಗಳದಾವ ಯೋಗದ ಮೇಲೆ. ಅಷ್ಟು ಸುಂದರ ಮಾತುಗಳನ್ನ ಅವರು ಆಡಿದ್ದಾರೆ. ಭಾರತೀಯರು ಯಾವಾಗಲೂ ಪ್ರಾಕ್ಟಿಕಲ್. ಸಮಯ ಆಗ್ಯದ, ನಿಮಗ್ ಗೊತ್ತದ. ಪ್ರಾಕ್ಟಿಕಲ್ ಎಂದು 7:15 ಬಿಡಬೇಕು ಅಂತ. ಪ್ರಾಕ್ಟಿಕಲ್ ಎಷ್ಟು ಚಂದದ. ಪ್ರಯೋಗ ಮಾಡಬೇಕು. ಜೀವನ ಅಂದ್ರೆ ಸುಂದರವಾದ ಪ್ರಯೋಗ ಇದೆ. ಅಂಥ ಒಂದು ಅದ್ಭುತವಾದ ಪ್ರಯೋಗ ಈ ಬದುಕಿನಲ್ಲಿ ಬರಬೇಕಲ್ಲ, ಅದಕ್ಕೆ ಸಹಾಯಕ ಇವೆಲ್ಲ ಗ್ರಂಥಗಳು ಸಹಾಯಕ. ಇಂಥ ಒಂದು ಯೋಗವನ್ನ ತಾವೆಲ್ಲ ಕೇಳಿದಿರಿ.